ನರ್ಸರಿ. ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ. ನೀವೇನಾದರೂ ಚಿಕ್ಕದಾಗಿ ಗಾರ್ಡನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಸೊ ಬೆಸ್ಟಾಗಿ ನೀವು ಹಣ್ಣಿನ ಗಿಡಗಳನ್ನ ಹುಡುಕ್ತಾ ಇದ್ದೀರಾ, ಸೊ ಕ್ವಾಲಿಟಿಯಲ್ಲಿ ಹಣ್ಣಿನ ಗಿಡಗಳನ್ನ ಹುಡುಕ್ತಾ ಇದ್ದೀರಾ, ಸೊ ಎಕ್ಸಾಟಿಕ್ ಫ್ರೂಟ್ಸ್ ಅಂತ ಸಕ್ಕದಾಗಿದ್ದಾವೆ. ಸೊ ನೀವೇನಾದರೂ ಒಮ್ಮೆ ಈ ಒಂದು ನರ್ಸರಿಗೆ ವಿಸಿಟ್ ಮಾಡಿದ್ರೆ ಸಕ್ಕದಾಗಿರೋ ವೆರೈಟಿ ನೀವು ನೋಡೇ ಇರಲ್ಲ ಅಂಥ ವೆರೈಟಿಗಳು ಹಣ್ಣಿನ ಗಿಡಗಳು ನಿಮಗೆ ಬೇಕು ಅಂತಂದರೆ ಈ ಒಂದು ನರ್ಸರಿಗೆ ವಿಸಿಟ್ ಮಾಡಲೇಬೇಕು. ಇದು ಏನಂದರೆ ಹೆಸರುಘಟ್ಟದಲ್ಲಿ ಲೊಕೇಟ್ ಆಗಿದೆ. ಬನ್ನಿ ಯಾವ್ಯಾವ ಗಿಡಗಳಿದೆ, ಎಷ್ಟೊಂದು ಥರವಾಗಿ ಹಣ್ಣುಗಳು ಸಿಗುತ್ತೆ ಅಂತ ತೋರಿಸ್ತೀನಿ. ನೀವೆಲ್ಲಾದರೂ ಮಿರಾಕಲ್ ಫ್ರೂಟ್ನ ನೋಡಿದ್ದೀರಾ? ನೋಡಿ ಎಷ್ಟು ಸಖತ್ತಾಗಿದೆ, ಬನ್ನಿ ತೋರಿಸ್ತೀನಿ. ಸೊ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಫೋಟೋನೂ ಇದೆ ವಿತ್ ಹಣ್ಣು ಆಗಿದೆ, ಕಾಣಿಸ್ತಿರ್ಬೋದು ನೋಡಿ ಇಲ್ಲಿ ನಿಮಗೆ. ಸೊ ಈ ಹಣ್ಣನ್ನು ನೀವೇನಾದರೂ ಒನ್ ಟೈಮ್ ತಿಂದರೆ ಅಷ್ಟೇ ಸ್ವೀಟ್ ಇರುತ್ತೆ, ಸೆಕೆಂಡ್ ಟೈಮ್ ತಿಂದರೆ ಸಕ್ಕತ್ತಾಗಿರುತ್ತೆ. ಇದು ತಿಂದ ಮೇಲೆ ಯಾವುದೇ ಹಣ್ಣನ್ನು ಹುಳಿ ಇರೋ ಹಣ್ಣು ತಿನ್ನಿರಿ, ಸೊ ಸ್ವೀಟಾಗೇ ಕಾಣಿಸುತ್ತೆ ನಿಮಗೆ, ಬಾಯಲ್ಲಿ ಇಟ್ಕೊಂಡ್ರೆ ಸ್ವೀಟಾಗೇ ಇರುತ್ತೆ. ಸೊ ಅದಕ್ಕೆ ಇದನ್ನು ಮಿರಾಕಲ್ ಫ್ರೂಟ್ ಅಂತಲೇ ಕರೆಯೋದು. ಕಾಲಾಪುಡಿ ಮ್ಯಾಂಗೋ ಅಂತ ಥಾಯ್ಲ್ಯಾಂಡ್ ವೆರೈಟಿ, ಥಾಯ್ಲ್ಯಾಂಡ್ ಆಲ್ ಟೈಮ್ ಮ್ಯಾಂಗೋ ಅಂತ, ಥಾಯ್ಲ್ಯಾಂಡ್ ಆಲ್ ಟೈಮ್ ಮ್ಯಾಂಗೋ ವಿತ್ ಫ್ಲವರಿಂಗು, ಸೀಡ್ಲೆಸ್ ಲೆಮನ್. ಇದು ಬೀಜ ಇರಲ್ಲ, ಎವರಿಕ್ ಜಾಕ್ ಫ್ರೂಟ್ ಅಂತ. ಇದು ಮೇಡ್ ಇನ್ ಫಿಲಿಪೈನ್ಸ್ ದೇಶದ ತಳಿ ಇದು. ಜಾಕ್ ಫ್ರೂಟಲ್ಲಿ ತುಂಬ ಕಾಸ್ಟ್ಲಿ ಆ್ಯಂಡ್ ಎಕ್ಸಾಟಿಕ್ ಫ್ರೂಟ್ ಇದು. ಇದು ಅಬಿಯು ಅಂತ, ಇದು ಎಕ್ಸಾಟಿಕ್ ಫ್ರೂಟು, ಸಪೋಟ ಜಾತಿಗೆ ಸೇರಿದ ಹಣ್ಣಿದು ಅಬಿಯು ಅಂತ, ಜಾಯಿಂಟ್ ಅಬಿಯು. ರಂಬುಟನ್ ರಾಂಗ್ ಗ್ರೀನ್ ವೆರೈಟಿ. ಜಾಪನೀಸ್ ರೆಡ್ ಡೈಮಂಡ್ ಗೋವಾ. ಚೈನಾ ಮೂಸಂಬಿ ಅಂತ. ಇದು ಮೂಸಂಬಿ. ಡುರಾಯನ್, ಟ್ಯಾಗಿಲ್ಲ ಡುರಾಯನ್ ಅಂತ. ಇದು ರೆಡ್ ಸಪೋಟ. ಬ್ಲ್ಯಾಕ್ ಡೈಮಂಡ್ ಗೋವಾ. ಸ್ಟ್ರಾಬೆರಿ ಗೋವಾ ರೆಡ್. ಸ್ಟ್ರಾಬೆರಿ ಗೋವಾದಲ್ಲಿ ರೆಡ್ಡು. ಇದು ಸ್ಟ್ರಾಬೆರಿ ಗೋವಾ ಎಲ್ಲೋ. ಸ್ಟ್ರಾಬೆರಿ ಗೋವಾ ಎಲ್ಲೋ. ಇದು ವಿಯೆಟ್ನಾಂ ಅರ್ಲಿ ಅಂತ ಜಾಕ್ ಫ್ರೂಟು. ಅದು ಡಾಂಗ್ ಸೂರಿ, ಅದು ರೆಡ್ ಬರುತ್ತೆ. ಇದು ವಿಯೆಟ್ನಾಂ ಅರ್ಲಿ ಅಂತ. ವರ್ಷದಲ್ಲಿ ಸದಾಕಾಲ ಇರುತ್ತೆ ಇದು. ಸದಾಕಾಲ. ಇದು J33 ಅಂತ. ಇದು J33 ಜಾಕ್ ಫ್ರೂಟ್ ಅಂತ. ಈಲ್ಡಿಂಗ್ ವೆರೈಟಿ ಅಲ್ಲಿ ಈಲ್ಡಿಂಗ್ ಇದೆ, ಸ್ಟಾರ್ಟ್ ಆಗಿದೆ ಅಲ್ಲಿ ಕೆಳಗಡೆ. J33. ಈ ಸ್ಟ್ರಾಬೆರಿ ಗೋವಾ ಎಲ್ಲೋ ಅಂತ. ಇದು ಸ್ಟ್ರಾಬೆರಿ ಗೋವಾದಲ್ಲಿ ಎಲ್ಲೋ ವೆರೈಟಿ. ಇದು ಸ್ಟ್ರಾಬೆರಿ ಗೋವಾ ಅಂತ ವಿತ್ ಫ್ರೂಟಿಂಗ್ ಸ್ಟೇಜಲ್ಲಿ ಹಾಲಿ ಇದೆ. ಆಲ್ರೆಡಿ ಚಿಕ್ಕದಾಗಿ ಫ್ರೂಟ್ಗಳು. ಇದು ಸ್ಟ್ರಾಬೆರಿ ಗೋವಾ ರೆಡ್. ಹಾಂ, ಇದರಲ್ಲಿ ಆಲ್ರೆಡಿ ಹೂಗಳನ್ನು ಬಿಟ್ಟಿದೆ. ಇಲ್ಲ, ಕಾಯಿಯೂ ಇದೆ ನೋಡಿ. ಕಾಯಿನೂ ಇದೆ. ಓಕೆ, ನೋಡಿ ಕಾಯಿಗಳನ್ನೂ ಇದೆ. ಫ್ಲವರಿಂಗ್ ಸ್ವೀಟ್ ಕಾಟಿಮನ್ ಮ್ಯಾಂಗೋ ಅಂತ. ಇದು ಕಾಯಲ್ಲೇ ಸ್ವೀಟ್ ಬರುತ್ತೆ. ಇದು ಸ್ವೀಟ್ ಬರುತ್ತೆ ವಿತ್ ಫ್ಲವರಿಂಗು. ಮತ್ತು ಬಿಗ್ ವೆರೈಟೀಸ್ ಬೈಗನ್ ಪಲ್ಲಿ. ಓಕೆ, ಇದು ಯಾವುದು ಸರ್? ಬೈಗನ್ ಪಲ್ಲಿ ಅಂತ. 1.5 ವರ್ಷದ ಗಿಡ, 50 kg ಬ್ಯಾಗಲ್ಲಿ ಇದೆ. ಅದು ಅಷ್ಟೇ ಸ್ಟ್ರಾಬೆರಿ ಗೋವಾ. ಇದು ವೆಸ್ಟ್ ಇಂಡಿಯನ್ ಚೆರಿ ಅಂತ. ಇಂಡಿಯಿಂದ ಬನ್ನಿ. ವೆಸ್ಟ್ ಇಂಡಿಯನ್ ಚೆರಿ ವಿತ್ ಫ್ಲವರಿಂಗ್ ಇದೆ ಆಗಲೇ. ಸೊ ಎಲ್ಲ ಥರ ವೆರೈಟಿ ಗಿಡ ಬೇಕು ನಿಮಗೆ ಅಂತಂದರೆ ಸೊ ಈ ಒಂದು ಗಾರ್ಡನ್ಗೆ ಬಂದರೆ ಸಾಕು. ಇದು ಅಬಿಯೋ ಅಂತ ದೊಡ್ಡ ಗಿಡ, ಬಿಗ್ ವೆರೈಟಿ. ಇದು ಸ್ವೀಟ್ಸ್ ಅಂಟಲ್ಲ ಹೇಳಿದ ನಿಮಗೆ, ದೊಡ್ಡ ಗಿಡ ಬಿಗ್ ವೆರೈಟಿ. ಇದು ಅದೇ ಈಲ್ಡಿಂಗ್ ಕೂಡ ಗಿಡ. ಇದು ಫ್ಲವರಿಂಗ್ ಎಲ್ಲ ಅಲ್ಲೇ ಸ್ಟಾರ್ಟ್ ಆಗಿದೆ. ಓಕೆ, ಇದು ಯಾವುದು ಸರ್? ಆಲ್ರೆಡಿ ಹಣ್ಣು. ತೋತಾಪುರಿ. ಮ್ಯಾಂಗೋ. ಸ್ಟಾರ್ ಫ್ರೂಟು 50 kg ಬ್ಯಾಗಲ್ಲಿದೆ. ದೊಡ್ಡ ಗಿಡ, ರೆಡಿ ಗಿಡ. ಆಪಲ್ ಬೇರ್ ಅಂತ. ಇದು ಆಪಲ್ ಬೇರ್ ಅಂತ ರೆಡಿ ಗಿಡ. ತೋತಾಪುರಿ ನೋಡಿ ಎಷ್ಟೊಂದು ಹಣ್ಣುಗಳು ಬಿಟ್ಟಿದೆ ಆಲ್ರೆಡಿ. N18 ರಾಂಬುಟನ್ ಅಂತ ಬಿಗ್ ವೆರೈಟಿ, ದೊಡ್ಡ ಗಿಡ, 50 kg ಬ್ಯಾಗ್. ಹಾಟ್ ಕ್ಲೈಮೇಟ್ ಆಪಲ್. ಇದು ಬಿಸಿಲು ವಾತಾವರಣದಲ್ಲೂ ಬೆಳಿಬೋದು. ಫ್ಲವರಿಂಗು ಜಮ್ನೆರಳೆ. ನೋಡಿ ಫ್ಲವರಿಂಗು ಆಗಿದೆ. ಸೊ ಆಲ್ರೆಡಿ ಹೂ ಬಿಟ್ಟಿದೆ ನೋಡಿ.
ಆಪಲ್ ಅಂತ ಇವಾಗ ಕಾಶ್ಮೀರದಿಂದ ಇವಾಗ ತಾನೇ ಮೊನ್ನೆ ಫ್ಲೈಟಲ್ಲಿ ಇಂಪೋರ್ಟ್ ಮಾಡ್ಕೊಂಡು ತರಿಸಿರೋದು ಅಲ್ಲೇ ಫ್ಲವರಿಂಗ್ ಈ ಥರ ಲೀಫ್ ಸ್ಟಾರ್ಟ್ ಆಗಿದೆ ಇವಾಗ ಇನ್ನೊಂದು 15 ಡೇಸ್ ಎಲ್ಲ ಲೀಫ್ ಆಗುತ್ತೆ. ಗ್ರಾಫ್ಟಿಂಗ್ ಪ್ಲ್ಯಾಂಟು ಆ್ಯಪಲ್ ಇದು ಪಿಯರ್ ಮರ್ಸೇಬ್ ಇದು ಸೇಬು ಇದು ಮರ್ಸೇಬ್. ಆ್ಯಪಲ್ ಗಿಡನ ಇಲ್ಲಿ ನೋಡಿ ಇವರು ಪಾರ್ಟಲ್ಲೇ ಬೆಳೆಸಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ತಾನೇ ಏನಪ್ಪ ಅಂತಂದರೆ ಫ್ರೆಶ್ ಆಗಿ ಎಲ್ಲನೂ ಬಿಟ್ಟಿದೆ. ಸಖತ್ತಾಗಿದೆ ಅಲ್ವಾ? ಪಾಟಲ್ಲೇ ಇಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಜಬೋಟಿ ಕಬಾ ಅಂತ ಈ ಗಿಡದ ಹೆಸರು. ಸೊ ಇದ್ರ ಸ್ಪೆಷಾಲಿಟಿ ಏನಂದರೆ ಸೊ ದ್ರಾಕ್ಷಿಗಳನ್ನ ನೀವು ಗೊಂಚಲು ಬಿಡೋದನ್ನ ನೋಡಿದ್ದೀರಾ. ಆದರೆ ಈ ಒಂದು ಗಿಡದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಯಾವ ಥರ ಬಿಟ್ಟಿದೆ ಅಂತ. ಈ ಒಂದು ಇದಕ್ಕೆ ಗೊಂಚಲಾಗಿ ಬರುತ್ತೆ. ಸೊ ಅದ್ರ ಸ್ಪೆಷಾಲಿಟಿ ಇದು. ಆಮೇಲೆ ಏನಂದರೆ ತಿನ್ನೋಕ್ಕೂ ಅಷ್ಟೇ ತುಂಬ ಸ್ವೀಟ್ ಆಗಿರುತ್ತೆ. ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಜಾಕ್ ಫ್ರೂಟ್ ಇದು ವರ್ಷದಲ್ಲಿ ಸದಾಕಾಲ ಕಾಯಿ ಬಿಡುತ್ತಿದ್ದು. ಸೊ ವರ್ಷದಲ್ಲಿ ಸದಾಕಾಲ ಕಾಯಿ ಬಿಡುವಂಥ ಒಂದು ಗಿಡ ಅಂತಲೇ ಹೇಳ್ಬೋದು. ಇವ್ರ ಹತ್ರ ಹಣ್ಣಿನ ಗಿಡಗಳು ಅಲ್ಲದೇನೆ ಸ್ಪೈಸಸ್ ಅಂದರೆ ಅಡುಗೆ ಮನೆಗೆ ಬೇಕಾಗಿರುವಂತಹ ಎಲ್ಲ ಗಿಡಗಳು ಕೂಡ ಸಿಗುತ್ತೆ. ಅಂದರೆ ಚಕ್ಕೆ, ಲವಂಗ, ಯಾಲಕ್ಕಿ ಈ ಥರ ಎಲ್ಲ ಸ್ಪೈಸಸ್ ಗಿಡಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ಎಲ್ಲ ಥರದ ಫ್ಲವರ್ಸ್ಗಳು ಕೂಡ ಸಿಗುತ್ತೆ. ನೀವು ನೋಡ್ತಿರ್ಬೋದು ಎಲ್ಲ ಥರ ವೆರೈಟಿ ಫ್ಲವರ್ಸ್ ಕೂಡ ಸಿಗುತ್ತೆ. ಆಮೇಲೆ ಇವ್ರ ಹತ್ರ ಏನಪ್ಪ ಅಂದರೆ ಔಟ್ಡೋರಿಗೆ ಬೇಕಾಗಿರುವಂಥ ಫ್ಲವರ್ಸ್ ಸಿಗುತ್ತೆ, ಇಂಡೋರಿಗೆ ಬೇಕಾಗಿರುವಂಥ ಫ್ಲವರ್ಸ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಥರ ಗಿಡಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ಒಮ್ಮೆ ವಿಸಿಟ್ ಮಾಡಿ ಈ ಒಂದು ನರ್ಸರಿಗೆ. ಅಡ್ರೆಸ್ ಎಲ್ಲಿ ಅಂದ್ಕೊಂಡಿದ್ದೀರಾ? ಕೊಡಗಿ ತಿರುಮಲಪುರ ರಾಜಸ್ಥಾನಿ ಡಾಬಾ ಆಪೋಸಿಟ್ ಹೆಸರುಘಟ್ಟ ಮೇನ್ ರೋಡಲ್ಲೇ ಇದೆ.